ಇನ್ನು ಕೊಡಗು ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಒಳಹರಿವು ಹೆಚ್ಚಾದಂತೆ ಕಾವೇರಿ ನದಿಗೆ ನೀರು ಹರಿತಾ ಇದೆ. ಕಾವೇರಿ ಕೊಳ್ಳದ ರೈತರ ಮೊಗದಲ್ಲಿ ಈಗ ಒಂದಿಷ್ಟು ಮಂದಹಾಸ ಮೂಡಿದೆ. ಎರಡು ದಿನ ಕೊಡಗಿನಲ್ಲಿ ಮಳೆ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಶುರುವಾಗ್ತಾ ಇದೆ ಜೋರಾದ ಮಳೆ. ಆ ಮಳೆಯ ಅಬ್ಬರದಿಂದ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಹಾರಂಗಿ ಡ್ಯಾಮ್ನ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಹಾರಂಗಿ ಡ್ಯಾಮ್ ಏನಿದೆ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಆ ಭರ್ತಿಯಾಗಿರತಕ್ಕಂಥ ಹಾರಂಗಿ ಜಲಾಶಯವನ್ನು ನೀವು ಗಮನಿಸ್ಬೋದು. ಜೋರಾದ ಮಳೆಯಿಂದಾಗಿ ಕೊಡಗಿನ ಎಲ್ಲ ಭಾಗಗಳಲ್ಲೂ ನೀರು ಉಕ್ಕಿ ಹರಿತಾ ಇದೆ. ಹಾರಂಗಿ ಜಲಾಶಯದಿಂದ ನಮ್ಮ ಕೊಡಗು ಪ್ರತಿನಿಧಿ ಲೋಹಿತ್ ಮಾಗುಲುಮನೆ ನಡೆಸಿರ್ತಕ್ಕಂಥ ಒಂದು ಪ್ರತ್ಯಕ್ಷ ವರದಿ ಇದೆ. ಒಂದ್ಸಲ ನೋಡ್ಕೊಂಡು. ನಿರಂತರವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಕೊಡಗಿನ ಏಕೈಕ ಜಲಾಶಯ ಇದೀಗ ಹಾರಂಗಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ ಸದ್ಯ ನಾನೀಗ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದ ಬಳಿ ಇದ್ದೀನಿ. ನೋಡ್ಬೋದು, ಇದು ಕುಶಾಲನಗರದ ಏಕೈಕ ಹಾರಂಗಿ ಜಲಾಶಯ. ಈ ನೀರನ್ನು ಅವಲಂಬಿಸಿ ಸಾಕಷ್ಟು ರೈತರು ಒಂದು ಬೆಳೆಯನ್ನು ಬೆಳೆಯುವಂಥದ್ದು. ಜೊತೆಗೆ ಈ ನೀರು ಏನಿದೆ ಮೈಸೂರು ಭಾಗಕ್ಕೆ ಕೂಡ ಹರಿದು ಹೋಗುವಂಥದ್ದು. ಕಳೆದ ಹಲವು ದಿನಗಳಿಂದ ಜೂನ್ಗೆಲ್ಲ ಬಹುತೇಕ ಮಳೆ ಆಗ್ತಿತ್ತು ಕೊಡಗು ಜಿಲ್ಲೆಯಲ್ಲಿ. ಹೀಗಾಗಿ ಜಲಾಶಯ ಬಹುತೇಕ ಭರ್ತಿ ಆಗ್ತಿತ್ತು. ಆದರೆ ಈ ಬಾರಿ ಕೊಂಚ ತಡವಾಗಿ ಮಳೆ ಆಗಮನವಾಗಿರುವ ಹಿನ್ನೆಲೆಯಲ್ಲಿ ಈಗ 8.5 TMC ಸಾಮರ್ಥ್ಯ ಹೊಂದಿರುವ ಹಾರಂಗಿ ಜಲಾಶಯ ಇದೀಗ ಭರ್ತಿಯಾಗಿರ್ತಕ್ಕಂಥದ್ದು ನೋಡ್ಬೋದು. ಸಂಪೂರ್ಣವಾಗಿ ಹಾರಂಗಿ ಜಲಾಶಯ ಭರ್ತಿಯಾಗಿರೋ ಇದು ಹಾರಂಗಿ ಜಲಾಶಯ ಅಂದರೆ ಇದು ಕುಶಾಲನಗರದ ಅಲ್ಲಿ ಇರುವಂಥ ಕುಶಾಲ ತಾಲೂಕಿನಲ್ಲಿ ಒಳಪಡುವಂತಹ ಈ ಹಾರಂಗಿ ಜಲಾಶಯ ಮಳೆ ಹೆಚ್ಚಾದ ಸಂದರ್ಭದಲ್ಲಿ ಮಾದಾಪುರ ಜೊತೆಗೆ ಮಡಿಕೇರಿ ಭಾಗದಲ್ಲಿ ಹೆಚ್ಚಾಗಿ ಮಳೆಯಾದ ಸಂದರ್ಭದಲ್ಲಿ ಈ ಜಲಾಶಯ ಬಹುತೇಕ ಭರ್ತಿಯಾಗುವಂಥದ್ದು. 8.5 TMC ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯ ಏನಿದೆ, ನೀರು ಹೆಚ್ಚಾದ ಸಂದರ್ಭದಲ್ಲಿ ಈ ನೀರನ್ನು ನದಿಗೆ ಹರಿಸುವಂಥದ್ದು. ಅಂದರೆ ಈ ಭಾಗದೇನು ಮಾದಾಪುರ ಆಗಿರ್ಬೋದು, ಜೊತೆಗೆ ಮಡಿಕೇರಿ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದಂಥ ಸಂದರ್ಭದಲ್ಲಿ ಈ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತದೆ. ಒಳಹರಿವಿನ ಪ್ರಮಾಣ ಹೆಚ್ಚಾದಂತೆ ನದಿ ನೀರನ್ನು ಜಲಾಶಯ ನೀರು ನದಿಗೆ ಹರಿಸುವಂಥದ್ದು. ಈಗ ನೋಡ್ಬೋದು, ಇದು ಸಂಪೂರ್ಣವಾಗಿ ಇದೀಗ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸುವಂಥದ್ದು. ಅಂದರೆ ಮುಂಜಾಗ್ರತಾ ಕ್ರಮವಾಗಿ ಕೆಲವೊಂದು ಬಾರಿ ಹೆಚ್ಚಾಗಿ ನೀರು ಬಂದ ಸಂದರ್ಭದಲ್ಲಿ ಬಿಡುವ ಸಂದರ್ಭದಲ್ಲಿ ಹಾರಂಗಿ ಅಧಿಕಾರಿಗಳೇನೆಂದರೆ ಮುನ್ಸೂಚನೆಯನ್ನು ಕೊಟ್ಟು ಜಲಾಶಯ ನೀರನ್ನು ಹರಿಸ್ತಾರೆ. ಕಳೆದ ಹಲವು ದಿನಗಳಿಂದ ಈ ಒಂದು ತಮಿಳುನಾಡಿಗೆ ನೀರು ಹರಿಸುವ ವಿಚಾರವಾಗಿ ಸಾಕಷ್ಟು ಗಲಾಟೆಗಳು ಕೂಡ ಎದ್ದಿತ್ತು. ಆದರೆ ಇದೀಗ ಹಾರಂಗಿ ಜಲಾಶಯ ಜೊತೆಗೆ ಹಾರಂಗಿ ಜಲಾಶಯ ಅಚ್ಚುಕಟ್ಟು ಪ್ರದೇಶಗಳಿಂದ ಸಂಪೂರ್ಣವಾಗಿ ನೀರಿನ ಆವೃತವಾಗಿರುವ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲೆಲ್ಲ ಒಂದು ಕಡೆ ತಮಿಳುನಾಡಿಗೆ ನೀರು ಹರಿಸುವ ಪ್ರಮೇಯ ಕೂಡ ಇದೀಗ ಬರೋದಿಲ್ಲ ಅನ್ನೋ ಕೂಡ ಮಾತುಗಳು ಕೂಡ ಕೇಳಿಬರ್ತಿರ್ತಕ್ಕಂಥ. ಹೀಗಾಗಿ ಸಂಪೂರ್ಣವಾಗಿ ಹಾರಂಗಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಜೊತೆಗೆ ಇದನ್ನು ಅವಲಂಬಿಸಿರುವಂತಹ ಸಾರ್ವಜನಿಕರು ಕೂಡ ಒಂದು ರೀತಿಯಲ್ಲಿ ಖುಷಿಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು. ಲೋಹಿತ್ ಮಾಗುಲುಮನೆ, PNS ವಿಸ್ತಾರ, ಕೊಡಗು.